ತುಂಬ ಚೆನ್ನಾಗಿದೆ ಸಿನಿಮಾ. ಈಗಿನ ಮಕ್ಕಳಿಗೆ ಒಳ್ಳೆ ಮೆಸೇಜು, ಮ್ಯೂಸಿಕ್, ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸಿನಿಮಾ. ಚೆನ್ನಾಗಿದೆ. ಹೊಸಬರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸಂಗೀತ ಚೆನ್ನಾಗಿದೆ, ಹಾಡುಗಳೆಲ್ಲ ಚೆನ್ನಾಗಿದೆ. ಅಂದರೆ ಇದೊಂದು ಮೆಸೇಜು. ಹಳ್ಳಿಲಿ ಯಾವ ಥರ ಪೋಲಿಗಳಾಗಿದ್ರು, ಆಮೇಲೆ ಬುದ್ಧಿ ಕಲ್ಯಾಣ ಅಂತ ಬೆಂಗಳೂರು ಬಂದು ಅಲ್ಲೂ ಬುದ್ಧಿ ಏನೂ ಆಗದೇನೆ ಮತ್ತೆ ಹಳ್ಳಿಗೆ ಹೋದ್ರಲ್ಲ, ಇದೊಂದು ಮೆಸೇಜು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ಹೊಸಬರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಚೆನ್ನಾಗಿದೆ. ನನ್ನನ್ನು ನಾನು ಬಿಗ್ ಸ್ಕ್ರೀನಲ್ಲಿ ನೋಡ್ಕೊಂಡಾಗ ಆಬ್ವಿಯಸ್ಲಿ ಎಂಥವ್ರಿಗೂ ಖುಷಿ ಆಗುತ್ತೆ. ಯಾಕಂದರೆ ಹೆಣ್ಮಕ್ಳು ಅಂದ್ರೆ ಅದೊಂದು ಬರುತ್ತೆ, ಅಂದರೆ ತುಂಬ ಚೆನ್ನಾಗಿ ರೆಡಿ ಆಗಬೇಕು, ರೀಲ್ಸ್ ಮಾಡಬೇಕು, ಕ್ಯಾಮ್ರಾ ಫೋಟೋಸ್ ಹಿಡ್ಕೋಬೇಕು, ವೀಡಿಯೋಸ್ ಮಾಡ್ಕೋಬೇಕು. ಸಾಮಾನ್ಯ ಹೆಣ್ಮಕ್ಳು ಹುಟ್ಟುಕೋಣ ಅದು. ಸೊ ಈಗ ಬಿಗ್ ಸ್ಕ್ರೀನಲ್ಲಿ ನನ್ನನ್ನು ನೋಡ್ಕೊಳ್ಳೋದು ಅಂದರೆ ಭಾಳ ಖುಷಿ ಇದೆ. ಸೊ ಇದು ಎರಡನೇ ಮೂವಿ ನಂದು. ತುಂಬ ತುಂಬ ಖುಷಿ ಇದೆ. ಆ್ಯಂಡ್ ಎಸ್ಪೆಷಲಿ ನನ್ನ ಪಾತ್ರ ಒಂದು ತುಂಬ ಮೆಚೋರ್ಡ್ ಕ್ಯಾರೆಕ್ಟರು, ತುಂಬ ಸೆಲ್ಫ್ ಡಿಪೆಂಡೆಂಟ್ ಹುಡುಗಿ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಇಷ್ಟಪಡಲ್ಲ ಅಂತ ಒಂದು ಪಾತ್ರ. ಈ ಪಾತ್ರ ಮಾಡಿ ನಂಗೆ ತುಂಬ ಖುಷಿಯಾಗಿದೆ. ನನ್ನ ಕ್ಯಾರೆಕ್ಟರಿಂದನೂ ನಾನು ತುಂಬ ಕಲ್ತಿದ್ದೀನಿ. ನಾನು ಮಾಡಿದ ಪಾತ್ರದಿಂದ ತುಂಬ ಕಲ್ತಿದ್ದೀನಿ ನಾನು. ತುಂಬ ಖುಷಿಯಾಗಿದೆ. ಆ ಥರದ್ದೇನಾದ್ರು ರಿಯಲ್ ಲೈಫಲ್ಲೂ ಕನಸಿದೆಯಾ? ಹೌದು, ಆ್ಯಕ್ಚುಲಿ ಇದೆ. ಎಲ್ರಿಗೂ ಇರುತ್ತೆ ಕನಸು. ರಿಯಲ್ ಲೈಫಲ್ಲಿ ಸ್ಟೇಬಲ್ ಆಗಿರಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅನ್ನೋದು ಇರುತ್ತೆ. ಸೊ ಆಬ್ವಿಯಸ್ಲಿ ಇದೆ. ತುಂಬ ದಿನಗಳ ನಂತರ ಒಂದು ನಕ್ಕು ನಲಿಸುವಂಥ ಸಿನಿಮಾ ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಎಲ್ಲರೂ ನೋಡಿದವರಿಗೆಲ್ಲ ತುಂಬ ನಕ್ಕಿದ್ದಾರೆ ಥಿಯೇಟರಲ್ಲಿ. ಅದು ನೋಡಿದ್ರೆ ನಿಮಗೆ ಫೀಲ್ ಆಗುತ್ತೆ? ತುಂಬ ಖುಷಿ ಆಯಿತು. ಯಾಕಂದರೆ ನಮ್ಮ ತಂಡದ ಏನೊಂದು ಪ್ರಯತ್ನ ಇದೆ ಎಂಟರ್ಟೈನ್ಮೆಂಟ್ ಕೊಡೋದು ಜನರಿಗೆ, ಅದು ತಲುಪಿದೆ. ಜನರಿಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಅವ್ರ ರಿಯಾಕ್ಷನಿಂದ, ಅವ್ರ ರಿವ್ಯೂಸಿಂದ ಗೊತ್ತಾಗ್ತಾ ಇದೆ. ಅವ್ರು ತುಂಬ ಖುಷಿಯಾಗಿದ್ದಾರೆ ಬಂದು ನೋಡಿ ಈ ಸಿನಿಮಾನ ಅಂತ. ಆ್ಯಕ್ಚುಲಿ ನಾನು ಎಮೋಷ್ನಲ್ ಆದೆ. ಮೊದಲನೇ ಸಿನಿಮಾ ಈ ಮಟ್ಟಕ್ಕೆ ಬಂದಿದೆ, ಜನರ ಶಿಳ್ಳೆ ಚಪ್ಪಾಳೆ. ಈ ಸಮಯದಲ್ಲಿ ನಾನು ನನ್ನ ಊರು, ನನ್ನ ತಂದೆ ತಾಯಿನ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮೂರು ತಿಪ್ಟೂರು ಅರಸೀಕೆರೆಯಲ್ಲೂ ಕೂಡ ಜನರೆಲ್ಲ ನುಗ್ಗಿ ಥಿಯೇಟ್ರಿಗೆ ನಮ್ಮೂರಿನ ಹುಡುಗಿ ಇಂಥ ಸಿನಿಮಾ ಮಾಡಿದ್ದಾಳೆ. ಸಿನಿಮಾ ಕೂಡ ಟ್ರೈಲರ್ ನೋಡಿ ಅವರೆಲ್ಲರೂ ಹೋಗಿರೋದು. ಅಲ್ಲಿನ MLAಗಳಾಗಲಿ ಎಲ್ಲರೂ ಹೋಗಿ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ, ಅಂದರೆ ಅವ್ರು ಕೊಡ್ತಿರೋ ಪ್ರೋತ್ಸಾಹಕ್ಕೆ ನಾನು ಯಾವತ್ತೂ ಚಿರಋಣಿ. ಥ್ಯಾಂಕ್ ಯು. ಓಕೆ, ಇವತ್ತಂದರೆ ಸಿನಿಮಾ ತುಂಬ ದಿನಗಳಾದಮೇಲೆ ಜನ ನಕ್ಕಿದ್ದಾರೆ. ಹೌದು. ಕಾಮಿಡಿ, ಆ ಸಿನಿಮಾ, ಆ ಸಾಂಗ್ಸು ಎಲ್ಲ ಓವರಾಲ್ ಚೆನ್ನಾಗಿದೆ. ಸೊ ಆ ಎಂಜಾಯ್ಮೆಂಟ್ ನೋಡಿದಾಗ ಜನರು ಮೇನ್ ಸಿನಿಮಾ ಇಷ್ಟಪಟ್ಟಾಗಲೇ ನಟಿಸೋದು ನಿಮ್ಮ ಸಿನಿಮಾಗೂ ಒಂದು ಸಾರ್ಥಕ ಅನ್ಸುತ್ತೆ. ಆ ಖುಷಿ ನೋಡಿದಾಗ ಐ ಆಮ್ ಆ್ಯಕ್ಚುಲಿ ವೆರಿ ಎಮೋಷ್ನಲ್. ಐ ಆಮ್ ಸಾರಿ, ಬಟ್ ಜನರು ಶಿಳ್ಳೆ ಚಪ್ಪಾಳೆನ ತಗೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ನಾವು ಯಾರನ್ನು ಒಪ್ಪಿಸ್ಬೋದು. ಗುಂಪಲ್ಲಿ ಬರೋ ಜನರನ್ನು, ಮಾಸ್ ಆಡಿಯನ್ಸನ್ನು ನಾವು ಏನೋ ಒಂದು ಹೇಳಿ, ಸುಳ್ಳು ಹೇಳಿ ನಾವು ಅವ್ರನ್ನ ನಂಬ್ಸೋಕ್ಕಾಗಲ್ಲ, ಅಥವಾ ಅವ್ರನ್ನ ನಗ್ಸೋದಕ್ಕೂ ಆಗಲ್ಲ. ಅವ್ರು ಮನಸ್ಪೂರ್ವಕವಾಗಿ ನಗೋದು ಯಾವಾಗ ಅಂದರೆ ಎಲ್ಲ ಪಾತ್ರಗಳು ಆ ಪಾತ್ರಕ್ಕೆ ಜಸ್ಟಿಫಿಕೇಷನ್ ಕೊಟ್ಟಾಗ. ಅದು ನಮ್ಮ ಸಿನಿಮಾದಲ್ಲಾಗಿದೆ. ಇಂಟರ್ವಲ್ ಸಿನಿಮಾನ ನೀವೆಲ್ಲರೂ ಗೆಲ್ಲಿಸ್ತೀರಾ, ಈ ಭರವಸೆ ನಮಗಿದೆ. ಯಾಕೆಂದರೆ ಜನಕ್ಕೋಸ್ಕರನೇ, ಜನಕ್ಕಾಗಿಯೇ ಮಾಡಿರೋವಂಥ ಸಿನಿಮಾ ಇದು. ಸಿನಿಮಾ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಮಾತ್ರ ಫುಲ್ಲು ಹಿಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಯಾಕಂದರೆ ಕ್ಲೈಮ್ಯಾಕ್ಸಲ್ಲಿ ಒಂದೊಳ್ಳೆ ಟ್ವಿಸ್ಟ್ ಇತ್ತು. ಎಲ್ರಿಗೂ ಅಳು ತರಿಸುತ್ತೆ. ಮತ್ತೊಂದು ಸಲ ನೋಡ್ಬೇಕನ್ಸುತ್ತೆ. ನಾನು ಮತ್ತೆ ಬರ್ತೀನಿ. ಮತ್ತು ಒಬ್ಬ ಹುಡುಗ ಬೆಂಗಳೂರಿಗೆ ಹೋದಾಗ ಏನೇನು ಕನಸನ್ನು ಕಟ್ಕೊಂಡಿರ್ತಾನೋ ಅದನ್ನು ನೆರವೇರಿದಾಗ ಅವ್ನು ಊರಿಗೆ ಬಂದು ನಾನು ಸಾಧಿಸ್ತೀನಿ ಅಂತ ಒಂದು ಇನ್ಸ್ಪಿರೇಷನ್ ಕೊಡುವಂಥ ಮೂವಿ ಇದು. ಎಲ್ಲರೂ ಬಂದು ಈ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ನನಗೆ ಭರತ್ ವರ್ಷ ಸರಿಂದ ಕಾಲ್ ಬಂತು, ಮತ್ತು ರಘು ಸರ್ ನನಗೆ ಏನೋ ರೆಫರ್ ಮಾಡಿದ್ದು. ನಾನು ತುಂಬ ಖುಷಿ ಆಯಿತು ನನಗೆ. ಅಂದರೆ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದಾಗ ನನಗೆ ಇದು ನನ್ನ 4ನೇ ಸಿನಿಮಾ. ಅಂದರೆ ನನ್ನ ಸ್ಕ್ರೀನ್ ಮೇಲೆ ನೋಡೋದೇ ನನಗೆ ಖುಷಿ. ಅದಕ್ಕೆ ಎಲ್ಲರೂ ಹೊಸಬ್ರನ್ನ ಬೆಳೆಸಿ, ಹರಿಸಿ, ಹಾರೈಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.